ನಮಸ್ತೆ ಸ್ನೇಹಿತರೆ, ಎಲ್ರಿಗೂ infokanaja ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೆ ಕೆಲವೊಮ್ಮೆ ಈ ಯೂಟ್ಯೂಬ್ ವಿಡಿಯೋ ಮಾಡೋದು ಹೇಗೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಹೇಗೆಲ್ಲ ವಿಡಿಯೋಗಳನ್ನು ಮಾಡ್ಬೋದು, ನೀ ಯಾವ ರೀತಿ ವಿಡಿಯೋ ಮಾಡ್ತೀಯಾ, ಹೀಗೆ ಹಲವಾರು ಪ್ರಶ್ನೆಗಳನ್ನು ಹಲವರು ಕೇಳ್ತಿರ್ತಾರೆ. ಪ್ರತಿ ಬಾರಿಯೂ ಯೂಟ್ಯೂಬ್ ವಿಡಿಯೋಗಳ ಬಗೆಗಿನ ಪ್ರಶ್ನೆ ಬಂದಾಗ ಪ್ರತಿ ಬಾರಿಯೂ ಹೇಳೋದಕ್ಕಿಂತ ಅದಕ್ಕಂತಾನೆ ಒಂದು ಪ್ರತ್ಯೇಕವಾಗಿ ವಿಡಿಯೋನ ಮಾಡೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣದಿಂದ ನಾನು ಈ ವಿಡಿಯೋವನ್ನು ಮಾಡ್ತಿದ್ದೇನೆ. ಅಲ್ಲದೆ ನಿಮ್ಮಲ್ಲಿ ಕೂಡ ಕೆಲವೊಬ್ಬರಿಗೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ಅದರಲ್ಲಿ ನಿಮ್ಮದೇ ಆದಂಥ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ಆಸೆ ಇರ್ಬೋದು. ಆದರೆ ಹಲವರಿಗೆ ಅದನ್ನು ಹೇಗೆ ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಮತ್ತು ಅದಕ್ಕೆ ಬೇಕಾದಂಥ ತಯಾರಿಗಳು ಏನಿರಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರೋದಿಲ್ಲ. ಅಂಥವರಿಗೂ ಕೂಡ ಈ ವಿಡಿಯೋ ಸಹಕಾರಿಯಾಗಬಹುದು. ಇದರಲ್ಲಿ ಸದ್ಯ ನಾನು ಅನುಸರಿಸುತ್ತಿರುವಂತಹ ಕೆಲವು ವಿಧಾನಗಳನ್ನು ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಅವೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಈ ಯೂಟ್ಯೂಬ್ ವಿಡಿಯೋಸ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ಇವುಗಳಿಗೆ ಹಲವಾರು ಮಾರ್ಗಗಳಿವೆ. ಯಾವುದೇ ಒಂದು ನಿರ್ದಿಷ್ಟ ವಿಧಾನವನ್ನೇ ಅನುಸರಿಸಬೇಕು ಅಥವಾ ಹೀಗೆ ಇರಬೇಕು, ಹಾಗೆ ಮಾಡಬೇಕು ಅಂತ ಯಾವುದೇ ಲಿಮಿಟೇಷನ್ ಇರೋದಿಲ್ಲ. ಯಾಕಂದರೆ ಇದು ಆಯಾ ವ್ಯಕ್ತಿಯ ಕ್ರಿಯೇಟಿವಿಟಿಗೆ ಸಂಬಂಧಿಸಿದ್ದು. ನಿಮಗೆ ಎಷ್ಟು ಆಸಕ್ತಿ ಇದೆ, ನೀವು ಜನರ ಗಮನನ ಎಷ್ಟು ಬೇಗ ನಿಮ್ಮ ಕಡೆ ಸೆಳಿತೀರಾ ಮತ್ತು ಯಾವ ರೀತಿಯಲ್ಲಿ ವಿಷಯಗಳನ್ನು ತಲುಪಿಸ್ತೀರಾ ಅನ್ನೋದಷ್ಟೇ ಇದರಲ್ಲಿ ಗಣನೆಗೆ ಬರೋದು. ಆದ್ದರಿಂದ ಈ ಕ್ಷೇತ್ರದಲ್ಲಿ ಏನಾದರೂ ಸಾಧಿಸಬೇಕು ಅಥವಾ ಬೆಳಿಬೇಕು ಅಂದರೆ ಅದಕ್ಕೆ ನಿಮ್ಮ ಆಸಕ್ತಿ ಮತ್ತು ನಿಮ್ಮ ಶ್ರಮನೇ ಅತಿ ಮುಖ್ಯವಾದ ಬಂಡವಾಳವಾಗಿರುತ್ತೆ. ನೀವು ನೋಡಿರ್ಬೋದು, ಈ ಯೂಟ್ಯೂಬ್ ವಿಡಿಯೋಗಳಲ್ಲಿ ಹಲವಾರು ವಿಭಾಗಗಳಿವೆ. ಟ್ರಾವೆಲ್ ವ್ಲಾಗ್, ಮೋಟೋ ವ್ಲಾಗ್, ಡೈಲಿ ವ್ಲಾಗ್, ಎಜುಕೇಷನಲ್ ವಿಡಿಯೋಸ್, ಇನ್ಫಾರ್ಮೇಟಿವ್ ವಿಡಿಯೋಸ್, ಕಾಮಿಡಿ ವಿಡಿಯೋಸ್, ರಿವ್ಯೂಸ್ ಚಾನಲ್, ಪ್ರ್ಯಾಂಕ್ ವಿಡಿಯೋಸ್, ಪಾಡ್ಕಾಸ್ಟ್, ಹೀಗೆ ಹಲವಾರು ಆಯ್ಕೆಗಳಿವೆ. ಮೊಟ್ಟ ಮೊದಲು ನಿಮಗೆ ಸರಿ ಹೊಂದಬಹುದಾದ ಅಥವಾ ನಿಮಗೆ ಹಿಡಿತಾ ಇರುವಂತಹ ವಿಭಾಗವನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಆಸಕ್ತಿ ಇರುವಂತಹ ವಿಷಯದ ಮೇಲೆ ನೀವು ಸುಲಭವಾಗಿ ಕೆಲಸ ಮಾಡಬಹುದು. ಅಷ್ಟೇ ಅಲ್ಲದೆ ಇತರೆ ಕೆಲ ಅಂಶಗಳನ್ನು ಇನ್ನೊಬ್ಬರಿಂದ ಕಾಪಿ ಮಾಡ್ಬೋದು ಹೊರತು ಕ್ರಿಯೇಟಿವಿಟಿನ ಇನ್ನೊಬ್ಬರಿಂದ ಕಾಪಿ ಮಾಡೋಕೆ ಆಗೋದೇ ಇಲ್ಲ. ಅದು ನಮ್ಮಲ್ಲೇ ಹುಟ್ಟಬೇಕು. ಹಾಗಾದರೆ ಈಗ ನೀವು ಒಂದು ವಿಷಯನ ಸೆಲೆಕ್ಟ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಅದಕ್ಕೆ ಬೇಕಾದಂತಹ ಕನಿಷ್ಠ ಅವಶ್ಯಕತೆಗಳನ್ನು ಸಂಗ್ರಹಿಸ್ಕೊಳ್ಬೇಕು. ಅಂದರೆ ಕ್ಯಾಮರಾ ಆಗಿರ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳಾಗಿರ್ಬೋದು, ಮೊಬೈಲ್, ಮೈಕ್ ಅಥವಾ ಇನ್ನಿತರ ಯಾವುದೇ ವಸ್ತುಗಳಾಗಿರ್ಬೋದು, ಹೀಗೆ ಅವುಗಳನ್ನು ಸಂಗ್ರಹಿಸ್ಕೊಳ್ಬೇಕು. ನನ್ನ ಕೇಳಿದರೆ ಆರಂಭಿಕ ಹಂತದಲ್ಲಿ ನಿಮ್ಮ ಹತ್ರ ಏನಿದೆಯೋ, ಎಷ್ಟು ಇದೆಯೋ ಅವುಗಳನ್ನೇ ಬಳಸಿಕೊಳ್ಳೋದು ತುಂಬ ಸೂಕ್ತ. ಯಾಕಂದರೆ ತುಂಬ ಹೆಚ್ಚು ಹಣ ಖರ್ಚು ಮಾಡಿ ಬೇರೆ ಬೇರೆ ವಸ್ತುಗಳನ್ನು ಖರೀದಿಸೋದ್ರಿಂದ ಮೊಟ್ಟ ಮೊದಲನೇದಾಗಿ ಹಣನೂ ಖರ್ಚಾಗುತ್ತೆ. ಹಾಗೆಯೇ ಕೆಲವೊಮ್ಮೆ ಆರಂಭಿಕ ಹಂತದಲ್ಲಿ ಇರುವಂತಹ ಆಸಕ್ತಿ ಮುಂಬರುವ ದಿನಗಳಲ್ಲಿ ಇರಲಿಕ್ಕಿಲ್ಲ ಅಥವಾ ಮಾಡೋಕೆ ಆಗದೇನೂ ಇರಬಹುದು. ಅಂಥ ಸಂದರ್ಭದಲ್ಲಿ ಹೀಗೆ ಅದಕ್ಕಾಗಿ ಹಾಕಿದಂತಹ ಹಣ ಕೂಡ ವೇಸ್ಟ್ ಆಗುತ್ತೆ. ಆದ್ದರಿಂದ ಇರುವ ಉಪಕರಣಗಳನ್ನೇ, ಇರುವ ವಸ್ತುಗಳನ್ನೇ ಬಳಸಿಕೊಂಡು ಅವುಗಳಿಂದ ಉತ್ತಮ ಕೆಲಸವನ್ನು ಕೂಡ ತೆಗಿಬಹುದು. ನಂತರ ಬೇಕಾದರೆ ನೀವು ವಿಡಿಯೋ ಮಾಡ್ತಾ ಮಾಡ್ತಾ ನಿಮ್ಮ ಚಾನಲ್ ದೊಡ್ಡದಾಗುತ್ತಾ ಹೋದ್ಮೇಲೆ, ನಿಮಗೆ ಒಂದು ಹಿಡಿತ ಸಿಕ್ಕ ಮೇಲೆ ನಿಮ್ಮ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹಣವನ್ನು ಖರ್ಚು ಮಾಡಿ ನಿಮ್ಮ ಮಾನದಂಡಗಳನ್ನು ಹೆಚ್ಚಿಸ್ಕೊಳ್ಬಹುದು. ಈಗ ವಿಡಿಯೋ ಹೇಗೆಲ್ಲ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ನನ್ನ ಉದಾಹರಣೆಯನ್ನೇ ತೆಗೆದುಕೊಂಡು ನಾನು ವಿವರಿಸೋದಕ್ಕೆ ಪ್ರಯತ್ನಿಸ್ತೀನಿ. ಅಂದರೆ ನಾನು ಹೇಗೆ ವಿಡಿಯೋ ಮಾಡ್ತೀನಿ, ಯಾವ್ಯಾವ ಅಪ್ಲಿಕೇಶನ್ಗಳನ್ನು, ಸಾಫ್ಟ್ವೇರ್ಗಳನ್ನು ಬಳಸ್ತೀನಿ ಅನ್ನೋದನ್ನ ತಿಳಿಸ್ತೀನಿ. ಇದು ಯಾವುದೇ ಸ್ಪಾನ್ಸರ್ ವಿಡಿಯೋ ಆಗಿರೋದಿಲ್ಲ. ಇಲ್ಲಿ ಕೇವಲ ನಾನು ಬಳಸ್ತಿರುವಂತಹ ಅಂಶಗಳನ್ನು ಮಾತ್ರ ಹೇಳ್ತಿದ್ದೀನಿ. ನಾನು ಮಾಡುವಂಥ ವಿಡಿಯೋಗಳು ಇನ್ಫಾರ್ಮೇಟಿವ್ ಅಥವಾ ಎಕ್ಸ್ಪ್ಲೇನರ್ ವಿಡಿಯೋಗಳಾಗಿರ್ತವೆ. ಅಂದರೆ ಯಾವುದೇ ಒಂದು ನಿರ್ದಿಷ್ಟ ವಿಷಯಗಳ ಮೇಲೆ ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಮೊದಲು ಆ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಬೇಕಾದಂತಹ ಅಂಶಗಳನ್ನು ಸಂಗ್ರಹಿಸ್ಕೊಳ್ತೀನಿ. ನಂತರ ಅದನ್ನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅದನ್ನು ವಾಯ್ಸ್ ರೆಕಾರ್ಡ್ ಮಾಡ್ಕೋತೀನಿ. ಹೀಗೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನಾನು ಬಳಸುವಂತಹ ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂದರೆ ಡಾಲ್ಬಿ ಆನ್. ಇದೇ ರೀತಿಯ ಅನೇಕ ವಾಯ್ಸ್ ರೆಕಾರ್ಡಿಂಗ್ ಆ್ಯಪ್ಗಳಿವೆ. ನೀವು ಬೇರೆ ಯಾವುದಾದ್ರೂ ಕೂಡ ಆಯ್ಕೆ ಮಾಡ್ಕೋಬಹುದು. ಆದರೆ ನನಗೆ ಈ ಅಪ್ಲಿಕೇಶನ್ನಲ್ಲಿ ಇದರ ಬ್ಯಾಕ್ಗ್ರೌಂಡ್ ನಾಯ್ಸ್ ರಿಮೂವ್ ಮಾಡುವಂತಹ ಅಂಶ ತುಂಬ ಹೆಲ್ಪ್ ಆಗಿದೆ. ಮತ್ತು ಸದ್ಯ ನಾನು ಯಾವುದೇ ರೀತಿಯ ಮೈಕ್ರೋಫೋನ್ ಅಥವಾ ಮೈಕನ್ನು ಬಳಸ್ತಾ ಇಲ್ಲ. ಬದಲಾಗಿ ನಾರ್ಮಲ್ ಮೊಬೈಲ್ ಇಯರ್ಫೋನ್ಗಳನ್ನೇ ಬಳಸ್ತಾ ಇದ್ದೀನಿ. ಹೀಗೆ ವಾಯ್ಸ್ ರೆಕಾರ್ಡ್ ಮಾಡಿದ ನಂತರ ಅದನ್ನು ಸ್ವಲ್ಪ ಎಡಿಟ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಸೌಂಡ್ ಇರ್ಬೋದು ಅಥವಾ ಸೈಲೆಂಟ್ ಪಾರ್ಟ್ಗಳಿರ್ಬೋದು ಅಥವಾ ಕಂಟಿನ್ಯೂಟಿ ಮಿಸ್ ಆಗಿರ್ಬೋದು ಮತ್ತು ಇತರೆ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು. ಅವುಗಳನ್ನೆಲ್ಲ ತೆಗೆದು ಒಂದು ಫೈನಲ್ ಫೈಲ್ನ ರೆಡಿ ಮಾಡ್ಕೋಬೇಕು. ಇದಕ್ಕಾಗಿ ನಾನು 2 ಸಾಫ್ಟ್ವೇರ್ಗಳನ್ನ ಬಳಸ್ಕೋತೀನಿ. ನಾನು ಸಿಸ್ಟಮ್ನಲ್ಲಿ ಎಡಿಟ್ ಮಾಡ್ಕೋಬೇಕಂದ್ರೆ ವೇವ್ಪ್ಯಾಡ್ ಸೌಂಡ್ ಎಡಿಟರ್ನ ಬಳಸ್ಕೋತೀನಿ, ಅಥವಾ ಮೊಬೈಲ್ನಲ್ಲಿ ಎಡಿಟ್ ಮಾಡ್ಕೋಬೇಕಂದ್ರೆ ಟೆಕ್ಸಿಸ್ ಆಡಿಯೋ ಎಡಿಟರ್ ಆ್ಯಪ್ನ ಬಳಸ್ಕೋತೀನಿ. ಈಗ ನನಗೆ ಬೇಕಾದಂತಹ ಫೈನಲ್ ಆಡಿಯೋ ಫೈಲ್ ರೆಡಿ ಆಯಿತು. ಇನ್ನೇನಿದ್ರು ಆ ಆಡಿಯೋ ತಕ್ಕಂತೆ ಬೇಕಾದಂತಹ ವಿಡಿಯೋವನ್ನು ರೆಡಿ ಮಾಡ್ಕೋಬೇಕು. ಕೆಲವೊಬ್ಬರು ಅನಿಮೇಟೆಡ್ ಕ್ಯಾರೆಕ್ಟರ್ಗಳನ್ನ ಬಳಸಿ ವಿಡಿಯೋ ಮಾಡ್ತಾರೆ, ಅಥವಾ ಇನ್ನು ಕೆಲವೊಬ್ಬರು ಸ್ವತಃ ತಾವೇ ಬಂದು ವಿವರಣೆಯನ್ನು ನೀಡ್ತಾರೆ, ಅಥವಾ ಇನ್ನೂ ಅನೇಕ ವಿಧಗಳಲ್ಲಿ ವಿಡಿಯೋಗಳನ್ನು ಮಾಡ್ತಾರೆ. ಆದರೆ ನಾನು ಆಡಿಯೋಗೆ ತಕ್ಕಂತೆ ಸಾಂದರ್ಭಿಕ ಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಬಳಸಿಕೊಂಡು ವಿವರಣೆಯನ್ನು ನೀಡ್ತಾ ಹೋಗ್ತೀನಿ.
ಆದ್ದರಿಂದ ನಾನು ಇದಕ್ಕಾಗಿ ಬಳಸ್ತಿರುವಂತಹ ಸಾಫ್ಟ್ವೇರ್ ಅಂದರೆ ಕ್ಯಾನ್ವಾ. ಇದು ಕೂಡ ಫ್ರೀ ಆಗಿ ಅವೈಲೇಬಲ್ ಇದೆ, ಯಾರು ಬೇಕಾದರೂ ಸುಲಭವಾಗಿ ಬಳಸಬಹುದು. ಇದರಲ್ಲಿ ಕೇವಲ ವಿಡಿಯೋ ಅಲ್ಲದೆ ಇನ್ನೂ ಅನೇಕ ವಿಧವಾದ ಡಿಸೈನ್ಗಳನ್ನು ಇನ್ನಿತರ ಅಂಶಗಳನ್ನು ತಯಾರು ಮಾಡ್ಕೋಬಹುದು. ಇದನ್ನು ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು ಅಥವಾ ನೇರವಾಗಿ ಯಾವುದೇ ಬ್ರೌಸರ್ನಲ್ಲಿ ಬೇಕಾದರೂ ಕೂಡ ಬಳಸಬಹುದು. ಮತ್ತು ಇದರಲ್ಲಿ ಅನೇಕ ರೆಡಿಮೇಡ್ ಡಿಸೈನ್ಗಳು, ಗ್ರಾಫಿಕ್ಸ್ಗಳು, ಸ್ಟಿಕ್ಕರ್ಗಳು, ಫೋಟೋಸ್ಗಳು, ವಿಡಿಯೋಗಳು, ಇನ್ನಿತರ ಅನೇಕ ಆಯ್ಕೆಗಳು ಸಿಗುತ್ತವೆ. ಹಾಗೆಯೇ ಇದರಲ್ಲಿ ಕೆಲವೊಂದು ಪೇಯ್ಡ್ ಆಪ್ಷನ್ಸ್ಗಳು ಕೂಡ ಇರುತ್ತವೆ ಮತ್ತು ಫ್ರೀ ಆಗಿ ಸಿಗುವಂತಹ ಅಂಶಗಳು ಕೂಡ ಇರುತ್ತವೆ. ಫ್ರೀ ಆಗಿರುವಂತಹ ಅಂಶಗಳನ್ನೇ ಬಳಸಿಕೊಂಡು ನಾವು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಗಳನ್ನು ರೆಡಿ ಮಾಡಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ. ನಾನು ಮುಂಚೆ ರೆಡಿ ಮಾಡಿಟ್ಕೊಂಡಂತಹ ಆಡಿಯೋ ಫೈಲ್ನ ಇದರಲ್ಲಿ ಅಪ್ಲೋಡ್ ಮಾಡಿ ಆ ಆಡಿಯೋಗೆ ತಕ್ಕಂತೆ ವಿಡಿಯೋಗಳನ್ನು, ಚಿತ್ರಗಳನ್ನು ಮತ್ತು ಇತರೆ ಟೆಕ್ಸ್ಟ್ಗಳನ್ನು ಹಾಕಿ ವಿಡಿಯೋವನ್ನು ಮಾಡ್ತೀನಿ. ಮೊದಲು ಸ್ವಲ್ಪ ಸಮಯ ಹಿಡಿದರೂ ಕೂಡ ನಂತರ ಅಭ್ಯಾಸ ಆಗ್ತಾ ಇದನ್ನು ಇನ್ನೂ ವೇಗವಾಗಿ ಮಾಡಬಹುದು. ನಂತರ ಇಡೀ ವಿಡಿಯೋ ರೆಡಿ ಆದ ನಂತರ ಅದನ್ನು MP4 ವಿಡಿಯೋ ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಈಗ 99% ವಿಡಿಯೋ ರೆಡಿಯಾಗಿದೆ. ಇನ್ನೇನಿದ್ರೂ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಇಂಟ್ರೋ, ಔಟ್ರೋಗಳನ್ನು ಆ್ಯಡ್ ಮಾಡಬೇಕು. ಹೀಗೆ ವಿಡಿಯೋವನ್ನು ಎಡಿಟ್ ಮಾಡೋದಕ್ಕೆ ಬಳಸ್ತಿರುವಂತಹ ಸಾಫ್ಟ್ವೇರ್ ಯಾವುದಂದರೆ ತುಂಬ ಬೇಸಿಕ್ ಸಾಫ್ಟ್ವೇರ್ ಇದು, ವಿಂಡೋಸ್ ಮೂವಿ ಮೇಕರ್. ಇದಕ್ಕಿಂತ ಇನ್ನೂ ಅಡ್ವಾನ್ಸ್ ಆಗಿರುವಂತಹ, ಇನ್ನೂ ಹೆಚ್ಚಿನ ಆಯ್ಕೆಗಳನ್ನು ನೀಡುವಂತಹ ಸಾಫ್ಟ್ವೇರ್ಗಳು ಕೂಡ ಇವೆ. ಆದರೆ ನನ್ನ ಅನುಕೂಲಕ್ಕೆ ತಕ್ಕಂತೆ ನಾನು ಈ ಸಾಫ್ಟ್ವೇರನ್ನು ಬಳಸ್ತೀನಿ. ಇದು ಸಾಮಾನ್ಯವಾಗಿ ಎಲ್ಲ ವಿಂಡೋಸ್ ಲ್ಯಾಪ್ಟಾಪ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ನಂತರ ನಾನು ಮುಂಚೆನೇ ಮಾಡಿಟ್ಕೊಂಡಂತಹ ಇಂಟ್ರೋ ಮತ್ತು ಔಟ್ರೋ ವಿಡಿಯೋಗಳನ್ನು ಮತ್ತು ಮೇನ್ ವಿಡಿಯೋವನ್ನು ಇದರಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿ ಅದನ್ನು ಎಡಿಟ್ ಮಾಡ್ಕೋತೀನಿ. ನಂತರ ಸಂಪೂರ್ಣವಾಗಿ ತಯಾರಾದ ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಯೂಟ್ಯೂಬ್ನಲ್ಲಿ ಕಾಪಿರೈಟ್ ನಿಯಮ ನಿಮಗೆ ಗೊತ್ತಿರಬಹುದು. ಅದರಿಂದ ನಾವು ಬಳಸುವ ಯಾವುದೇ ಇಮೇಜ್ಗಳಾಗಿರ್ಬೋದು, ವಿಡಿಯೋಸ್ಗಳು, ಮ್ಯೂಸಿಕ್ಗಳು, ಸೌಂಡ್ಗಳು ಅಥವಾ ಇನ್ನಿತರ ಯಾವುದೇ ಅಂಶಗಳನ್ನು ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕು. ಅದರಿಂದ ಕಾಪಿರೈಟ್ ಸ್ಟ್ರೈಕ್ನಿಂದ ತಕ್ಕ ಮಟ್ಟಿಗೆ ಬಚಾವಾಗಬಹುದು. ಅದಕ್ಕಾಗಿ ನಾನು ಇನ್ನೂ ಕೆಲವು ಫ್ರೀ ಸ್ಟಾಕ್ ಇಮೇಜಸ್ ಮತ್ತು ವಿಡಿಯೋಸ್ಗಳನ್ನು ಒದಗಿಸುವಂಥ ವೆಬ್ಸೈಟ್ಗಳನ್ನು ಬಳಸ್ತೀನಿ. ಅವುಗಳೆಂದರೆ pixel.com, pixabay.com, unsplash.com ಮತ್ತು ಕಾಪಿರೈಟ್ ಫ್ರೀ ಮ್ಯೂಸಿಕ್ಗಾಗಿ ನಾನು ಯೂಟ್ಯೂಬ್ ಲೈಬ್ರರಿಯನ್ನು ಬಳಸ್ಕೊಳ್ತೀನಿ. ಇವಿಷ್ಟು ನಾನು ಬಳಸಿಕೊಳ್ಳುವಂತಹ ವೆಬ್ಸೈಟ್ಗಳು ಮತ್ತು ಸಾಫ್ಟ್ವೇರ್ಗಳು ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳು. ಈ ಮೇಲೆ ಹೇಳಿದಂಥ ಇವೆಲ್ಲವೂ ಕೂಡ ಉಚಿತವಾಗಿ ನಮಗೆ ಆನ್ಲೈನ್ನಲ್ಲಿ ದೊರಕುತ್ತವೆ. ಅಂದರೆ ಇವಕ್ಕೆ ಯಾವುದೇ ರೀತಿಯ ಶುಲ್ಕವನ್ನು ಪಾವತಿಸಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಇವುಗಳನ್ನು ಯಾರು ಬೇಕಾದರೂ ಸುಲಭವಾಗಿ ಬಳಸಬಹುದು. ಬೇಕಾದರೆ ಇವುಗಳ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಮತ್ತು ನೀವು ಕೂಡ ಇವುಗಳನ್ನು ಬಳಸಬೇಕು ಅಂತ ನಾನೇನು ಹೇಳೋದಿಲ್ಲ. ನನ್ನ ಅಗತ್ಯಗಳಿಗೆ ತಕ್ಕಂತೆ ನಾನು ಇವುಗಳನ್ನು ಬಳಸ್ಕೋತೀನಿ. ನಾನು ಬಳಸುವಂತಹ ಲ್ಯಾಪ್ಟಾಪ್ ಸ್ವಲ್ಪ ಹಳೆಯ ವರ್ಷನ್ ಆಗಿರೋದ್ರಿಂದ ನನಗೆ ಎಲ್ಲ ಸಾಫ್ಟ್ವೇರ್ಗಳು ಸಪೋರ್ಟ್ ಆಗೋದಿಲ್ಲ. ಆದ್ದರಿಂದ ನಾನು ಇವುಗಳನ್ನು ಬಳಸ್ಕೋತೀನಿ. ನೀವು ಬೇಕಾದರೆ ಇನ್ನೂ ಅಡ್ವಾನ್ಸ್ ಆಗಿರುವಂತಹ ಅಥವಾ ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಇನ್ನೂ ಬೇರೆ ರೀತಿಯ ಸಾಫ್ಟ್ವೇರ್ಗಳನ್ನ, ವೆಬ್ಸೈಟ್ಗಳನ್ನು ಬಳಸ್ಕೊಳ್ಬಹುದು. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಅನೇಕ ಕುತೂಹಲಕರ ಸಂಗತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.